ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಾಹುಲ್ ದಯಾನ್. ನಿಮಗೆ ಗೊತ್ತಿರೋ ಹಾಗೆ ವಿಧಾನಸೌಧದಲ್ಲಿ ಕಲಾಪ ಆರಂಭ ಆಗಿದೆ. ಒಂದು ದಿನದ ಕಲಾಪ ನಡೆಸೋಕೆ ಕೋಟಿ ಕೋಟಿ ಹಣವನ್ನು ರಾಜ್ಯ ಸರ್ಕಾರ ಖರ್ಚು ಮಾಡ್ತಾ ಇದೆ. ಆದರೆ ಇದರಿಂದ ಜನರ ಸಮಸ್ಯೆಗಳು ಪರಿಹಾರ ಆಗೋದು ಅಷ್ಟಕ್ಕಷ್ಟೇ. ರಾಜ್ಯ ಸರ್ಕಾರ ಜನರ ಒಳಿತಿಗಾಗಿ, ಅಭಿವೃದ್ಧಿಗಾಗಿ ಅದರ ಕುರಿತ ವಿಷಯಗಳ ಚರ್ಚೆಗೆ ಕಲಾಪವನ್ನು ನಡೆಸುತ್ತೆ. ಜೊತೆಗೆ ಬಜೆಟ್ ಕೂಡ ಮಂಡನೆ ಆಗುತ್ತೆ. ಆದರೆ ನಿಜವಾಗ್ಲೂ ಜನರ ಸಮಸ್ಯೆಗೆ ಪರಿಹಾರ ಸಿಗುತ್ತಾ? ಖಂಡಿತವಾಗಿಯೂ ಇಲ್ಲ. ಇದೆಲ್ಲವೂ ಕೂಡ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಿರುವಂಥ ವಿಷಯಗಳೇ. ಆದರೆ ಇದರ ಮಧ್ಯೆ ಸ್ಪೀಕರ್ ಯುಟಿ ಖಾದರ್ ಅವರ ನಡೆ ಕುರಿತು ಜನ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದಕ್ಕೆ ಕಾರಣ ಅಧಿವೇಶನದ ಸಂದರ್ಭದಲ್ಲಿ ಶಾಸಕರು ರಿಲ್ಯಾಕ್ಸ್ ಮಾಡೋಕೆ ಅಂತ ಹೇಳಿ ಚೇರ್ಗಳ ವ್ಯವಸ್ಥೆ ಮಾಡಿರೋದು. ಹಾಗೂ ಇದು ಈಗ ಸಾರ್ವಜನಿಕರ ಟೀಕೆಗೂ ಕೂಡ ಗುರಿಯಾಗಿದೆ. ಈ ಒಂದೊಂದು ರೆಕ್ಲೈನರ್ ಚೇರ್ಗಳನ್ನು ಕೂಡ ಇದೀಗ ಸದ್ಯಕ್ಕೆ ಒಂದು ಟ್ರಯಲ್ ರೂಪದಲ್ಲಿ ವಿಧಾನಸೌಧದ ಒಳಗಡೆ ತರಿಸಲಾಗಿದೆ. ಇದರ ಭಾಗವಾಗಿ 25 ರೆಕ್ಲೈನರ್ ಚೇರ್ಗಳು ಹಾಗೂ 4 ಮಸಾಜ್ ಚೇರ್ಗಳನ್ನು ತರಿಸಲಾಗಿದೆ. ಈ ಗುತ್ತಿಗೆ ಪಡೆದಂಥ ಕಂಪನಿ ಇದೇ ಚೇರ್ಗಳನ್ನು ಹೊರಗಡೆ ಬಾಡಿಗೆ ಕೊಟ್ಟರೆ ಸುಮಾರು 10,000 ರೂಪಾಯಿ ಚಾರ್ಜ್ ಮಾಡುತ್ತೆ, ಅಂದರೆ ಒಂದೊಂದು ಚೇರ್ಗೆ. ಸೊ ಈಗ ಇದೇ ರೇಟಿಗೆ ಈಗ ವಿಧಾನಸೌಧಕ್ಕೂ ಈಗ ನೀಡಿದೆಯಾ ಈ ಕಂಪನಿ? ಅದಕ್ಕೆ ಇನ್ನೂ ಕೂಡ ಯಾವುದೇ ಸ್ಪಷ್ಟನೆ ಇಲ್ಲ. ಆದರೆ ಸದ್ಯಕ್ಕಂತೂ ಈ ಐಷಾರಾಮಿ ಚೇರ್ಗಳ ವ್ಯವಸ್ಥೆ ಬಗ್ಗೆ ಸಾರ್ವಜನಿಕರಿಂದ ಪರ ವಿರೋಧದ ಚರ್ಚೆ ಶುರುವಾಗಿದೆ. ಆದರೆ ಇದರ ಕುರಿತಾಗಿ ಸ್ಪಷ್ಟನೆ ಕೊಟ್ಟಿರುವಂಥ ಸ್ಪೀಕರ್ ಅವರ ಕಚೇರಿ ಈ ನಡೆಯನ್ನು ಸಮರ್ಥನೆ ಮಾಡಿಕೊಂಡಿದೆ. ಅದೇನು ಅಂತಂದರೆ, ಊಟದ ವಿರಾಮದ ನಂತರ ಅಥವಾ ಸುದೀರ್ಘ ಕಲಾಪ ನಡೆದಂಥ ಸಂದರ್ಭದಲ್ಲಿ ಕೆಲ ಹಿರಿಯ ಶಾಸಕರುಗಳು ಅಥವಾ ಯಾರ್ಯಾರು ಅನಾರೋಗ್ಯದಿಂದ ಬಳಲ್ತಾ ಇದ್ದಾರೋ ಆ ಶಾಸಕರುಗಳು ವಿಶ್ರಾಂತಿ ಮೊರೆ ಹೋಗೋಕ್ಕೆ ಕಲಾಪದಿಂದ ಶಾಸಕರ ಭವನಕ್ಕೋ ಅಥವಾ ತಮ್ಮ ಮನೆಗಳಿಗೆ ಹೋದರೆ ಸುಮಾರು 2 ರಿಂದ 3 ಗಂಟೆಗಳು ಬರೋದಿಲ್ಲ, ಅಂದರೆ ವಾಪಸ್ ಕಲಾಪಕ್ಕೆ ಬರೋದಿಲ್ಲ. ಹೀಗಾಗಿ ಸದನದಲ್ಲಿ ಹಾಜರಾತಿ ಕಡಿಮೆ ಆಗುತ್ತೆ. ಹೀಗಾಗಿ ಅವರುಗಳಿಗೆ ಅಲ್ಲೇ ವಿಧಾನಸೌಧದಲ್ಲೇ ಆಡಳಿತ ವಿಪಕ್ಷ ಮೊಗಸಾಲೆಯಲ್ಲೇ ರೆಸ್ಟ್ ಮಾಡೋದಕ್ಕೆ ಅಂತ ಹೇಳಿ ವ್ಯವಸ್ಥೆ ಮಾಡಲಾಗಿದೆ ಅಂತ ಹೇಳಿ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಸೊ ಇದಕ್ಕೂ ಕೂಡ ಪರ ವಿರೋಧ ಚರ್ಚೆ ವ್ಯಕ್ತವಾಗ್ತಾ ಇದೆ. ಅದರ ಜೊತೆಗೆ ಈ ಬಾರಿ ಕಲಾಪದಲ್ಲಿ ಇಂಥದ್ದೇ ಮತ್ತೊಂದು ವಿಚಾರ ಎಲ್ಲರ ಅಟೆನ್ಷನ್ ಗ್ರ್ಯಾಬ್ ಮಾಡಿದ್ದು ಅಂತಂದರೆ, ಸಿಎಂ ಅವರಿಗಾಗಿ ಒಂದು ಸ್ಪೆಷಲ್ ವೀಲ್ ಚೇರ್ ರ್ಯಾಂಪ್ ನಿರ್ಮಾಣ ಮಾಡಿರೋದು. ಸಿಎಂ ಸಿದ್ದರಾಮಯ್ಯ ತಮ್ಮ ಮಂಡಿ ನೋವಿನ ಕಾರಣದಿಂದಾಗಿ ವೀಲ್ ಚೇರ್ನಲ್ಲಿ ಬರೋದಕ್ಕೆ ಒಂದು ಸಪ್ರೇಟ್ ರ್ಯಾಂಪನ್ನು ನಿರ್ಮಾಣ ಮಾಡಲಾಗಿದೆ. ವಿಧಾನಸೌಧದ ಪಶ್ಚಿಮ ದ್ವಾರದಿಂದ ಈ ರ್ಯಾಂಪನ್ನು ಹಾಕಲಾಗಿದೆ. ಇದರ ನಿರ್ಮಾಣ ಕೂಡ ಈಗ ಪರ ವಿರೋಧ ಚರ್ಚೆಗೆ ಎಡೆಮಾಡಿಕೊಟ್ಟಿರೋದು. ಒಟ್ಟಿನಲ್ಲಿ ಈ ಬಾರಿಯ ವಿಧಾನಸೌಧದ ಕಲಾಪದ ವೆಚ್ಚಗಳು ಮಾತ್ರ ಹೆಚ್ಚು ಚರ್ಚೆ ಗ್ರಾಸವಾಗಿದ್ದು ಖಂಡಿತವಾಗ್ಲೂ ಸತ್ಯ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಅದೇ ಥರ ನ್ಯೂಸ್ ಫಸ್ಟ್ ಸ್ಪೆಷಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.